ಮನೆಗೆ ಒಂದು ಅತಿಥಿಯವರ ಪರಾತ್ಮಕನಾದ್ರೆ ಮನೆ ಅಡಿಯನ ಕೀರ್ತಿಯನ್ನು ನಶಿಸಲ್ಪಡ್ತದಂತೆ. ಏನು ಇವನಿಗೆ ಗೊತ್ತಿಲ್ಲವಾ? ಗೊತ್ತಿದ್ದೂ ಇವ ಹೀಗೆ ತಮರಿಸ್ತಾನೆ ಅಂತಾರೆ. ಕಾರಣ ಏನು ಗೊತ್ತಾ? ಮರದಿಂದ ಮರಕ್ಕೆ ಹಾರುವ ಕಿಕ್ಕಿರಿಗುಟ್ಟುವ ಮಂಗಾಂತವಾಗಿ ಈ ರೀತಿಯಾಗಿ ನನ್ನ ಕುರಿತಾಗಿ ಆಲೋಚನೆ ಮಾಡ್ತಾರೆ. ಹಾಗಂತ ಇವನನ್ನು ಮಾತಾಡಿಸ್ಬೇಕು ಅಂತ ಆದ್ರೆ ಇವನಿಗೆ ಸರಿಯಾದ ಬುದ್ಧಿಯನ್ನು ಗಳಿಸ್ಬೇಕು. ಏನ್ ಮಾಡಿ ಏನೇ ನಾವು ಮಾಡುದಲ್ಲ, ನನ್ನ ಪಾಯಕ್ಕೆ ಆಚರಿಸಿದ್ದೇನೆ, ವಾಲಾಶವನ್ನು ಬರೀತೇನೆ. ಯಾಕೆ ಗೊತ್ತಾ? ಶ್ರೀರಾಮಚಂದ್ರ 14 ಲೋಕಕ್ಕೂ ಕೂಡ ದೇವನನ್ನೆನಿಸಿಕೊಂಡವನು. ಅಂತವನ ಆಶ್ರಮವನ್ನು ಕಟ್ಟಿದಂತ ನೀವು ನೀನು ನನ್ನನ್ನು ಗೌರವಿಸಬೇಕು. ಕಾಲಪಾತ್ರದ ಫಲಿತಾನ ಅಂತ ಕೇಳ್ತೇನೆ. ಅಭಿವೃದ್ಧಿ ನೀನು ಮುಂದೆ ನಿಂತ್ಕೊಳ್ತೀರ. ಯಾಕೆ ಕೇಳು? ಇದು ಜ್ಯೋತಿರ್ವೇದಪುರದ ಸಭೆ. ಗೊತ್ತಿದ್ದೇ ಬಂದದ್ದು. ಇಲ್ಲಿಯ ಸಭಾಧ್ಯಕ್ಷ ಯಾರು ಅಂತ ಭಾವಿಸಿಕೊಂಡೆ. ಯಾರು? ವೀರಮಣಿ. ಓ, ದೊಡ್ಡದು ಕಟ್ಟಿದ್ಯಲ್ಲ, ಹಾಗಾಗಿ ನೀನೆಂತ ಗೊತ್ತಾಯ್ತು. ದೊಡ್ಡದು ಕಟ್ಟಿದ್ದು ನಾವು ಜನ ಅದೇ. ಇದು ಕಟ್ಟಿ ದೊಡ್ಡದಾಗಬೇಕು ಅಂತಿಲ್ಲ. ನಮ್ಮ ವ್ಯಕ್ತಿತ್ವ ಅಷ್ಟು ಉಂಟು ಅಂತ. ಕಾಲಪಾತ್ರದ ಪರಿಜ್ಞಾನ ಉಂಟು ಅಂತ ಕೇಳಿದ್ ಯಾಕೆ ಬಲ್ಲ? ನಿನ್ನನ್ನು ನಾವು ಆಹ್ವಾನಿಸಬೇಕಿತ್ತು, ನಿನ್ನನ್ನು ಮಾತಾಡಿಸಬೇಕಿತ್ತು ಎನ್ನುವ ಆಕ್ಷೇಪ ಅಲ್ವ? ಸತ್ಯ ಹೇಳ್ಬೇಕಾ? ನಮ್ಮಲ್ಲಿ ಮಂಗಗಳನ್ನ ಮಾನಿಸುವಂತ ಕ್ರಮ ಇಲ್ಲ. ಏನು ಮಾಡಲಿಕ್ಕಾಗುದಿಲ್ಲ. ನೀನು ಯಾರು ಹೇಳು? ನಾನು ಜಾತಿಯಲ್ಲಿ ಮಂಗಬೇಕು. ಆ ಕಡೆ ಈ ಕಡೆ ಮರದಿಂದ ಮರಕ್ಕೆ ಲಂಘಿಸುವಂತ ಕಟವೇ ಒಂದು ಹೇಳ್ತಾ ಇದ್ದೀವಲ್ಲ. ರಾಮನ ಯೋಗ್ಯತೆ ಏನು ಎನ್ನುವುದನ್ನು ಗೊತ್ತಿಲ್ಲದೆ ನಾವು ಸುಮ್ಮನೆ ಕುಳಿತುಕೊಂಡಿದ್ದೇವೆ. ನೀನು ರಾಮನ ಜನ ಅಂತ ನಮಗೆ ಗೊತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಮಾತಾಡಿದೆಯಲ್ಲ. ನಾವೆನಿಸಿಕೊಂಡದ್ದೇನು ಗೊತ್ತುಂಟು? ಸೇನೆಯ ನೇತಾರನಾಗಿ ಬಂದವ ಶತ್ರುಘ್ನ ಎನ್ನುವ ವಿಚಾರವನ್ನು ಕೇಳಿದ್ದೇವೆ. ಶತ್ರುಘ್ನ ಬರಲಿಲ್ಲ, ಅವನು ಬಂದು ಒಂದು ಮಂಗ ಬಂತು. ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಿದ್ವಿ. ನಿನಗೆ ಸಾಕು ಮಂಗ ಯಾರಿಗೆ? ನಿನಗೆ ಸಾಕು ಅಂತಲ್ಲ, ನೀವು ಯೋಚನೆ ಮಾಡಬೇಕಿತ್ತು. ಈಗ ನಾವು ಯೋಚನೆ ಮಾಡುದು. ನಮ್ಮ ಪುರದಲ್ಲಿರುವಂತಹ ನಮ್ಮ ದ್ವಾರದಲ್ಲಿರುವವರು ಈ
ಭೀಮಂಗ ಒಂದು ಒಳಗೊಂಡದ್ದು ಗೊತ್ತಾಗ್ಲಿಲ್ವಾ ಅಂತ ಆಲೋಚನೆ ಮಾಡುದು. ಅವ್ರನ್ನ ನಿದ್ದೆ ಮಾಡ್ತಾ ಇದ್ರು, ಯಾಕಂದ್ರೆ ನೀನು ಆಡಳಿತ ಅಷ್ಟು ಒಳ್ಳೇದು. ನಮ್ಮಲ್ಲಿರುವವರು ನಿಷ್ಠಾವಂತರು, ಆದ್ರೂ ಅವ್ರ ಕಣ್ಣಿಗೆ ಅದು ಇರಲಿಲ್ಲ. ಕಣ್ಣು ತಪ್ಪಿಸಿಕೊಂಡು ಬಂದಿದ್ದೀನಿ, ಕಳ್ಳಮಂಗ ಅಂತ ಗೊತ್ತಾಗಿದೆ. ಕಣ್ಣು ತಪ್ಪಿಸಿಕೊಂಡು ಬಂದದ್ದಲ್ಲ, ಬರುವಾಗ ನೇರವಾಗಿ ಬಂದಿದ್ದೀನಿ. ನೀನು ಗುರುತಿಸಲಿಲ್ಲ, ಅದು ಅವರ ಹಣೆ ಬರ. ಕಳ್ಳಮಂಗ ಅಂತ ಆಮೇಲೆ ಗೊತ್ತಾದ್ರು. ಕೆಲವು ಊರಿನಲ್ಲಿ ಕೆಲವು ಮಂಗಗಳಿದ್ದಾರೆ, ನನ್ಗೆ ಗೊತ್ತಿಲ್ಲ. ನಿಮ್ಗೊಂದು ಕಲ್ಪವೃಕ್ಷದಲ್ಲಿ ಕಾಯಿ ಬಿಡ್ತದೆ, ಅದನ್ನು ತಿನ್ಲಿಕ್ಕೆ ಬರುವುದು, ಹಾ. ಅದು ಕೆಳದ ಮೇಲೆ ಗೊತ್ತಾಗುದು ಮಂಗ ಬಂದಿದೆ ಅಂತ. ಆ ಜಾತಿಯವ ನೀನು. ಆಸ್ಥಾನವನ್ನು ಪ್ರವೇಶ ಮಾಡುವುದರ ಮೂಲಕವಾಗಿ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ, ರಾಮ ಅಂತವ ಇಂಥವ ಎನ್ನುವ ಹಾಗೆ ಅವನ ಬಗ್ಗೆ ಹೊಗಳ್ತಿ ಅಂತ ಆದ್ರೆ ರಾಮ ಅಷ್ಟು ದೊಡ್ಡ ಕಲಿಗೆ ಅವ ಕಾಲಾಂತಕ. ಕಲಿಯಲ್ಲ, ಅವನಿಗೆ ಕಾಲಾಂತಕ. ಹೌದಾ? ಕಲಿಯಲ್ಲ ಹೌದಾ? ಅವನಿಗೆ ಕಾಲಾಂತಕ ಅಂತ ಹೇಳಿದ್ರೆ ಅವನ ಯೋಗ್ಯತೆ ಎಷ್ಟುಕೊಂಡು ನಿನ್ನಂತವರಿಗೆ ಅರ್ಥ ಆಗೋದು ಬಹಳ ಕಷ್ಟ. ಹಾಗಂತ ಸ್ವಲ್ಪ ವಿವರಣೆ ಮಾಡಿ. ಆತನ ಸಾಧನೆ ಕುರಿತಾಗಿ ಕೆಲವೊಂದು ವಿಚಾರವನ್ನು ಹೇಳಲಿಕ್ಕೆ ಮುಂದಾಗ್ತದೆ. ಏನುಂಟು? ಹಿಂದೆ ಪರಿಸ್ಥಿತಿಯಲ್ಲಿರುವಂತಹ ಸಂದರ್ಭ, ದುರ್ಗರಾಗಿರುವಂತಹ ರಾವಣ ಸಂಕಾಸಿ ವೇಷವನ್ನು ಧರಿಸಿಕೊಂಡು ರಾಮ ಲಕ್ಷ್ಮಣರು ಇಲ್ಲದಿರುವ ಆ ಸಂದರ್ಭವನ್ನು ಪಡಿಸಿಕೊಂಡು ಸೀತಾಮಾತೆಯನ್ನ ಸಮೇತ ಕಿತ್ತು ಪುಷ್ಪಕ ವಿಮಾನದಲ್ಲಿ ಇರಿಸಿ ತನ್ನ ಲಂಕೆಗೆ ಒಯ್ದರಂತೆ. ವರ್ತಮಾನ ತಿಳಿಯಿತು. ತಿಳಿದಂತ ಶ್ರೀರಾಮಚಂದ್ರ ಕಪಿಲೀರನ್ನು ಒಟ್ಟುಗೂಡಿಸಿದ. ಲಂಕೆಗೆ 100 ಯೋಜನ ವಿಸ್ತೀರ್ಣವುಳ್ಳಂತ ಆ ಸಮುದ್ರಕ್ಕೆ ಸೇತುವೆಯನ್ನು ಬಲಿತು. ಅಂದ್ರೆ ರಾಮನಿಗೆ ಮೊದಲು ಕಪಿಗಳ ಸಂಖ್ಯೆ ತರಲಿಲ್ಲ, ಆಮೇಲೆ ಹೆಂಡತಿ ಕರ್ಕೊಂಡ ಮೇಲೆ ಕಪಿಗಳ ಸಂಖ್ಯೆ ತರ ಬೆಳೆದ. ಹೌದು, ಒಳ್ಳೆದು ಒಳ್ಳೆ ಕಥೆ ಒಳ್ಳೆದು. ಏನ್ ಕಥೆ? ಅದು ಕಥೆ ಒಳ್ಳೆದು. ಕಥೆ ಒಳ್ಳೆದಿದೆ. ಅದು ನೀವು ಕೇಳುದು ನೋಡಿದೇನೋ. ಆ ಬಗ್ಗೆ ಆಕ್ಷೇಪ ಮಾಡ್ಕೊಂಡು ಆಕ್ಷೇಪ ಮಾಡ್ಲಿಕ್ಕೆ ಹೋಗ್ಬಿಡ. ಇಲ್ಲ, ನೀನು ಆಕ್ಷೇಪ ಮಾಡಿ ಉತ್ತರ ಕೊಡಲಿಕ್ಕೆ ಸಮಯವೂ ಇಲ್ಲ. ನಾನು ನೇರ ಪ್ರಶ್ನೆ ಕೇಳ್ತೇನೆ. ಹಾಗೆ ಸಮಸ್ಯೆ ಬಗೆಹರಿಸಿಕೊಳ್ಬೇಕು. ಅದು ಬಗೆಹರಿಸ್ಕೊಳ್ಳೋಣ. ಯಾಕಂದ್ರೆ ಅದು ಉತ್ತಮನ ಗುಣ ಅಲ್ವಾ? ಆದ್ರೆ ರಾವಣ